ಜಾಮೀನು ಅರ್ಜಿ ವಜಾ, ಪ್ರಜ್ವಲ್ಗೆ ಸದ್ಯ ಜೈಲೇ ಗತಿ. ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದಂಥ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ನಿರಾಸೆಯಾಗಿದೆ. ಹೈಕೋರ್ಟ್ ಸೂಚನೆ ಮೇರೆಗೆ ಜಾಮೀನು ಕೋರಿ ಎರಡನೇ ಬಾರಿಗೆ ಸಲ್ಲಿಸಿದ್ದ ಅರ್ಜಿಯನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಶುಕ್ರವಾರ ವಜಾಗೊಳಿಸಿದೆ. ಇದಕ್ಕೂ ಮುನ್ನ ಆರೋಪಿ ಪ್ರಜ್ವಲ್ ಸಲ್ಲಿಸಿದಂಥ ಅರ್ಜಿ ಸಂಬಂಧ ವಾದ ಪ್ರತಿವಾದವನ್ನು ಆಲಿಸಿ ಕಾಯ್ದಿರಿಸಿದ್ದ ತೀರ್ಪನ್ನು ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಶುಕ್ರವಾರ ಪ್ರಕಟಿಸಿದರು. ಹೀಗಾಗಿ ಕಳೆದ 14 ತಿಂಗಳಿಂದ ಜೈಲಲ್ಲಿರುವ ಪ್ರಜ್ವಲ್ಗೆ ಬಿಡುಗಡೆಯ ಭಾಗ್ಯ ಸದ್ಯಕ್ಕಂತೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸದ್ಯಕ್ಕೆ ಜೈಲೇ ಗತಿ ಅನ್ನೋದೊಂದು ಪರಿಸ್ಥಿತಿ ಇದೆ. ಬೇಲ್ ಸಿಗ್ತಾ ಇಲ್ಲ, ವಜಾ ಆಗ್ತಾ ಇದೆ. ಸೊ ಹಾಗಾಗಿ ಜೈಲಿನಲ್ಲೇ ಮುಂದುವರಿಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಎಷ್ಟು ದಿನಗಳ ಕಾಲ? ಹತ್ರ 1 ವರ್ಷ ಕಳೆದುಬಿಟ್ಟಿದೆ. 14 ತಿಂಗಳು ಹೋಯಿತು ಜೈಲಿಗೆ ಹೋಗಿ. ಸೊ ಇನ್ನು ಉಳಿದಿದ್ದು ಎಷ್ಟು ದಿನ, ಏನು ಕತೆ ಗೊತ್ತಿಲ್ಲ. ಜೈಲಿನಿಂದ ಹೊರಗೆ ಬರುವಂಥ ಭಾಗ್ಯ ಸದ್ಯಕ್ಕಂತೂ ಇಲ್ಲ. ಲೋಕಸಭಾ ಚುನಾವಣಾ ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿ ಆಫ್ಟರ್ ಎಲೆಕ್ಷನ್ ಆದಮೇಲೆ ಹೋಗಿದ್ದು ಜೈಲಿಗೆ. ನಾನಾ ರೀತಿಯಾದಂಥ ಆರೋಪಗಳು ಕೇಳಿಬಂದಿತ್ತು. ಅತಿ ದೊಡ್ಡ ಹಗರಣ ಅಂತ ಕರೆಸ್ಕೊಂಡಿತ್ತು. ಸೊ ಅದಾದಮೇಲೆ ಹೋಗಿದ್ದ ಜೈಲು. ಒಂದೊಂದೇ ಪ್ರಕರಣದಲ್ಲಿ ಈಗ ತನಿಖೆಗಳು ನಡೀತಾ ಇದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಒಟ್ಟು 3 ಕೇಸಸ್ಗಳು ಇದೆ. 1 ಕೇಸಸ್ಸಲ್ಲಿ ಜಾಮೀನು ರದ್ದು ಆಗಿದೆ. ಹಾಗಾಗಿ ಜೈಲಲ್ಲೇ ಕೂತ್ಕೊಳ್ಬೇಕಾದ ಪರಿಸ್ಥಿತಿ. ಇನ್ನು ಮುದ್ದೆ ಮುರಿಬೇಕು ಜೈಲಲ್ಲಿ ಕೆಲವು ದಿನಗಳ ಕಾಲ. ಎಷ್ಟು ದಿನ ಅಂತ ನೋಡಬೇಕಾಗತ್ತೆ.